ಮತ್ತೆ ಅದೇನೇನ್ ಪಾರ್ಟಿಗಳು ಕೊಡ್ತಾರೋ ಒಂದೋ ಗೊತ್ತಿಲ್ಲ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ. ನನ್ನ ಮಕ್ಕಳ ಜೊತೆ ಇದ್ರೆ ನಾವು ಹಾಳಾಗ್ಬಿಡ್ತೀವಿ. ಯಾರೇ ಚಪಾರ್ ನನ್ನ ಮಕ್ಕಳು? ಓ ಹೆಣ್ಮಗು ಬರ್ತಡೇ ಇದೆ, ಅವ್ನು ಸ್ವಲ್ಪ ವಿಶ್ ಮಾಡಿ. ಹ್ಯಾಪಿ ಬರ್ತ್ಡೇ. ಎಷ್ಟೋ ಜನ ಕುಡಿಯಕ್ಕೆ ನೀರಿಲ್ಲ ಅಂತಾರೆ, ಇವ್ರು ಕುಡಿಯೋ ನೀರನ್ನ ರೋಡಲ್ಲಿ ಚೆಲ್ಲ. ರೈತ ದೇಶದ ಬೆನ್ನೆಲುಬು, ರೈತನ ಬೆನ್ನೆಲುಬು ಕಾವೇರಿ. ಈ ವರ್ಷ ರಾಜ್ಯದಲ್ಲಿ ಮಳೆ ಕಡಿಮೆ ಇದ್ದಿದ್ದರಿಂದ ಈಗಾಗಲೇ ನಮ್ಮ ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಎರಡು ರಾಜ್ಯದ ನಾಯಕರು ಹಾಗೂ ನ್ಯಾಯಾಲಯ ಇದನ್ನು ಮನಸ್ಸಲ್ಲಿಟ್ಕೊಂಡು ಒಂದು ಒಳ್ಳೆ ತೀರ್ಮಾನ ಕೊಡಬೇಕು ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕನ್ನಡ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಕಾಲ್ ತೊಳಿತಾವ್ರೆ ದೇವಸ್ಥಾನ ಒಳಗಡೆ ಹೋಗಕ್ಕೆ. ಕೊನೆಗೂ ಕಗ್ಲಳ್ಳಿ ಹನುಮಾನ್ ಟೆಂಪಲ್ ಹತ್ರ ಬಂದ್ವಿ. ಇಲ್ಲಿ ಎಲ್ಲರೂ ಕಾಲು ತೊಳ್ಕೊಂಡು ದೇವಸ್ಥಾನ ಒಳಗಡೆ ಎಂಟ್ರಿ ಆಗೋದೇನು ಅಲ್ಲ, ಬಿಟ್ರೆ ಸ್ನಾನ ಮಾಡಂಗೆ ಅವನು ನೋಡಿ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೇಳ್ಬಿಟ್ಟೇನು? ನಾನ್ ಯಾರು ಅಂತ ನಾನು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಊರಿನ ಜನ ಎಲ್ಲ ಹಿಂದೆ ಬರ್ತಾವ್ರೆ, ನಾನ್ ಯಾರು ಅಂತ ಅವ್ರ ಹತ್ರ ಕೇಳಿ ತಿಳ್ಕೊ. ದೇವಸ್ಥಾನ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಕೆಲವೊಂದು ದೇವರುಗಳು ವಿಗ್ರಹ ಇಕ್ಕಿರ್ತಾರೆ, ನೋಡ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇರಬೇಕು. ನಾವು ಬಂದಾಗ ಸ್ವಲ್ಪ ಕ್ರೌಡ್ ಇತ್ತು ಅಷ್ಟೇ. ಹಿಂಗೆ ಲೈನಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ರೈಟ್ ಸೈಡ್ಗೆ ಒಂದು ನವಗ್ರಹ ವಿಗ್ರಹನ ಕಿತ್ತಿಕ್ಕಿದ್ದಾರೆ. ಅದು ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ದೇವ್ರ ವಿಗ್ರಹಗಳನ್ನ ಕತ್ಕೊಂಡೋಗಿ ಮಾರ್ತಾರೆ, ಅವರೆಲ್ಲ ಚೆನ್ನಾಗಿಲ್ವಾ? ಕಣ್ಣೆದುರುಗಣ್ಣನೆ ರಾಜಕಾರಣಿಗಳು ಸಾವಿರಾರು ಕೋಟಿ ಹೊಡಿತಾರೆ, ಅದು ಹಗಲ್ದಾರೋಡೆ ತಾನೆ. ಇಲ್ಲಿ ಎಲ್ರಿಗೂ ಅವ್ರದೇ ಆದಂತ ಕನ್ಸುಗಳಿದೆ, ಪ್ರಾಬ್ಲಮ್ಗಳಿದೆ. ಮಾಡೋ ಕೆಲಸ ಕೇಳಿ ಮೂರ್ಛೆ ಹೋಗೋ ಕಾಲ ಹೋಯ್ತು. ಈಗೇನೇ ಇದ್ರು ನೋಡೋರ್ ಮೂರ್ಛೆ ಹೋಗ್ಬೇಕು ಅಷ್ಟೇ. ಇದೇ ಮೇನ್ ಹನುಮಾನ್ ವಿಗ್ರಹ, ಎಲ್ಲರೂ ನೋಡ್ಕೊಳ್ಳಿ. ನನ್ನ ಮಗನೇ ಎಲ್ಲ ಪಟ. ದೇವಸ್ಥಾನ ಸುತ್ತಬೇಕಾದ್ರೆ ಈ ವ್ಯಕ್ತಿಗಳು ದೇವ್ರ ಜಪ ಮಾಡ್ಕೊಂಡು ಹಾಡ್ತಿರ್ತಾರೆ. ನೀವು ಯಾರಾದರೂ ಇಲ್ಲಿಗೆ ಬಂದರೆ ಇವ್ರಿಗೆ ಸ್ವಲ್ಪ ಸಹಾಯ ಮಾಡಿ. ದೇವಸ್ಥಾನ ಎಲ್ಲ ಸುತ್ಕೊಂಡು ಬ್ಯಾಟಿಂಗ್ ಮಾಡೋಣ ಅಂತ ಪ್ರಸಾದಾಗೆ ನುಗ್ತಾ ಇದ್ದೀವಿ. ಏನ್ರಪ್ಪ ಎಲ್ಲ ಡಿಸ್ಕಸ್ ಮಾಡ್ತಾ ಇದೀರಾ? ಕಬ್ಬನ್ ಗದಲ್ಲಿ ಗಾಂಜಾ ಬೆಳೆಯೋದು ಹೆಂಗೆ ಅಂತನಾ? ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ನಾಚಿಕೆ ಆಗೋದಿಲ್ವೇ ಹೆಸ್ಗೆ ಬದುಕೋದಕ್ಕೆ? ಇಲ್ಲಿ ಯಾರು ನಾವು ಇದ್ದಲ್ಲಿಗೆ ಬಂದು ಊಟ ತಂದು ಹಾಕಲ್ಲ. ನಾವೇ ಎದ್ದೋಗಿ ಲೈನಲ್ಲಿ ನಿಂತ್ಕೊಂಡು ತಟ್ಟೆ ತಗೊಂಡು ಊಟ ಹಾಕಿಸ್ಕೊಂಡು ಬಂದು ತಿನ್ನಬೇಕು. ಭೋಜನ ಲೋಕಿ ಎಲ್ಲೋ ನಾನು ಬರ್ತೀನಿ. ಹಲೋ, ಪಾರು ಅನ್ನು ಪಾರು ಒಂದ್ ಕಿಸ್ ಕೊಡು ಆ ಕಡೆಯಿಂದ. ಅಲ್ಲೂ ತಿಂದು ಇಲ್ಲೂ ತಿಂತ ಇದೆಯಲ್ಲ. ಮೇಯ್ ಮೇಯ್ ಮೇಯ್. ಈ ನನ್ನ ಮಕ್ಕಳು ಚೆನ್ನಾಗಿ ಪೋಣಿಸಿದ್ರು, ಇಲ್ಲಿ ಬಂದು ಕೂತ್ಕೊಂಡವ್ರೆ. ಇದು ಕಗ್ಲಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಮಸ್ತಾಗಿತ್ತು ಊಟ ಎಲ್ಲ. ನೀವು ಒಂದ್ಸಲ ಬನ್ನಿ, ಟ್ರೈ ಮಾಡಿ. ಒನ್ ಡೇ ಟ್ರಿಪ್ಪು ಯಾರು ಬೇಕಾದ್ರೂ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಊಟ ಕೂಡ ಭರ್ಜರಿ ಆಗಿದೆ. ಯಾರು ಆರಾಮಾಗಿ ಬಂದು ನೋಡ್ಕೊಂಡು ಹೋಗಿ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ದೇವಸ್ಥಾನ
ಮಸ್ತಾಗಿತ್ತು. ಬೆಂಕಿ ಊಟ ಮಾತ್ರ ಬೆಂಕಿ ಆಗಿತ್ತು. ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಈ ಪ್ಲೇಸು ಆಫ್ ರೋಡಿಂಗ್ ಕೂಡ ಮಸ್ತಾಗಿದೆ. ಯಾರು ಎಂಟರ್ ತಗೊಂಬರ್ತೀರಲ್ಲ ಅವ್ರಿಗೆ ಸ್ವರ್ಗ. ಈ ಥರ ಟೋಟೊಂಡಿದಲ್ಲ ಆಗೋದೇ ಇಲ್ಲ. ಇಲ್ಲೊಂದು ಇಡನ್ ದೇವಸ್ಥಾನ ಇದೆ, ಯಾರಾದ್ರೂ ಬಂದ್ರೆ ಹಿಂಗೆ ವಿಸಿಟ್ ಮಾಡ್ಕೊಂಡೋಗಿ. ಮಸ್ತಾಗಿದೆ ನೋಡಿ. ಇಲ್ಲಿ ಇದೊಂದು ಇಡನ್ ಟೆಂಪಲ್ ಆಂಜನೇಯದು ನೋಡಿ, ಮಸ್ತಾಗಿದೆ. ಪ್ಲೇಸ್ ಆಫ್ ಕಗ್ಲಳ್ಳಿ ಮಸ್ತಾಗಿದೆ. ಯಾರಾದರೂ ಬಂದರೆ ಇಲ್ಲಿ ಬಂದು ಸತ್ತೋಗಿ, ಯಾರೂ ಕೇಳಲ್ಲ. ನೇಚರ್ ಕಾಲ್. ಸಿಂಹ ರೀಲ್ಸ್ ಮಾಡ್ತೀನಿ ಅಂದು ತಲೆ ತಿಂತವ್ರು ಒಂದು ರೀಲ್ಸ್ ಮಾಡಿಲ್ಲ ಇದುವರೆಗೂ. ನಮ್ಮೂರಲ್ಲಿ ಅಂದ ಹಿಂಗೆ ಇರುತ್ತೆ. ಸಮಯ ಸುಮಾರು ಎಷ್ಟು ಅಂತ ಕರೆಕ್ಟಾಗಿ ಗೊತ್ತಿಲ್ಲ, ಆದರೆ ನನ್ನ ಫ್ರೆಂಡು ಫೀಲಿಂಗಲ್ಲಿ ರೀಲ್ಸ್ ಮಾಡಬೇಕು ಅಂದ. ಎರಡೂ ಕಿವಿಲಿ ಕೇಳಿ ಮಳೆಲಿ ಕೇಳಿಸಲ್ಲ ಕಣ್ರಿ. ನನ್ನಷ್ಟು ನಿಮ್ಮನ್ನು ಇಷ್ಟಪಡೋನು ಈ ಭೂಮಿ ಮೇಲೆ ಯಾರು ಸಿಗಲ್ಲ ಕಣ್ರಿ. ನಿಮ್ಗೆ ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ನೀವು ಹಣ್ಣನ್ನು ಮುದುಕಿಯಾಗಿ ನಿಮ್ಮ ಹಲ್ಲೆಲ್ಲ ಉದುರೋಗಿ ಕೊನೆಗೊಂದಿನ ಸತ್ರು ನನ್ನ ಪ್ರೀತಿ ಸಾಯಲ್ಲ ಕಣ್ರಿ. ನಾನು ಒಂದಿನ ಸತ್ತೋಗ್ತೀನಿ, ಆದರೆ ಸತ್ತ ಮೇಲೆ ಕೂಡ ನಿಮ್ಮನ್ನು ಅಷ್ಟು ಜನದ ಟೂಲ್ಸ್ ಅಂತ ಹೇಳ್ತಾರಲ್ಲ, ಅಷ್ಟು ಜನ ಟೂಲ್ಸ್ ನಮ್ಮ ಅಜ್ಜಿ ಹತ್ರನೇ ಇದ್ದಿದ್ದು. ಸಾರಿ ಸಿಗೋದೊಂದೇ ಚಾನ್ಸ್. ಅದು ಎತ್ಕೊಂಡು ಹೋಗಕ್ 4 ಜನ ಫ್ಯಾನ್ಸು. ಮರಳಿ ಬಾರದ